ಕಹೋಳ ಮುನಿಯ ಮಗನಾಗಿದ್ದು ದೇಹದಲ್ಲಿ 8 ವಿರೂಪಗಳನ್ನು ಹೊಂದಿ ಅಷ್ಟವಕ್ರನಾದದ್ದು ಹೇಗೆ? ಆ ಬಗ್ಗೆ ಒಂದು ಚಿಕ್ಕ ಕಥೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಉದ್ದಾಲಕ ಮಹರ್ಷಿಗಳು ವೇದಶಾಸ್ತ್ರಗಳಲ್ಲಿ ವಿದ್ವಾಂಸರು. ಅವರ ಬಳಿಗೆ ಜ್ಞಾನಾರ್ಜನೆಗಾಗಿ ಅನೇಕ ವಿದ್ಯಾರ್ಥಿಗಳು ಭಕ್ತಿ ಶ್ರದ್ಧೆಗಳಿಂದ ಬರ್ತಾ ಇರ್ತಾರೆ. ಅವರ ಶಿಷ್ಯರಲ್ಲಿ ಕಹೋಳ ಅನ್ನುವ ಒಬ್ಬ ಮುನಿಯು ಇರ್ತಾರೆ. ಈ ಶಿಷ್ಯನ ಬಗ್ಗೆ ಉದ್ದಾಲಕರಿಗೆ ಬಹಳ ಪ್ರೀತಿ ಮತ್ತು ಹೆಮ್ಮೆ ಇತ್ತು. ಹೀಗಾಗಿ ವಿದ್ಯಾಭ್ಯಾಸ ಮುಗಿದ ಬಳಿಕ ಕಹೋಳನಿಗೆ ತಮ್ಮ ಮಗಳು ಸುಜಾತಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಆದ ಬಳಿಕ ಕೂಡ ಕಹೋಳ ಸುಜಾತ ದಂಪತಿಗಳು ಆಶ್ರಮದಲ್ಲೇ, ಅಂದರೆ ಉದ್ದಾಲಕ ಮಹರ್ಷಿಗಳ ಆಶ್ರಮದಲ್ಲೇ ಉಳ್ಕೊಳ್ತಾರೆ. ಅಲ್ಲಿ ಉದ್ದಾಲಕರಿಗೆ ಆಸರೆಯಾಗಿ ಇರ್ತಾರೆ. ಕಾಲ ಸವಿದ ಹಾಗೆ ಸುಜಾತ ಗರ್ಭಿಣಿ ಆಗ್ತಾಳೆ. ಉದ್ದಾಲಕರು ಕಹೋಳನಿಗೆ ವಿದ್ಯೆ ಹೇಳ್ಕೊಡ್ತಾ ಇರಬೇಕಾದ್ರೆ ಸುಜಾತ ಕೂಡ ಅವ್ರ ಹತ್ರನೇ ಕೂತ್ಕೊಂಡಿರ್ತಾಳೆ. ಅವಳ ಗರ್ಭದಲ್ಲಿದ್ದ ಮಗು ತನ್ನ ಅಜ್ಜ ವೇದಗಳನ್ನು ವಿವರಿಸೋದನ್ನ ಆಸಕ್ತಿಯಿಂದ ಕೇಳಿಸ್ಕೊಳ್ತಿತ್ತು. ಅಜ್ಜನ ಬೋಧನೆಗಳನ್ನ ಕೇಳ್ತಾ ಕೇಳ್ತಾ ಅಪಾರ ಪಾಂಡಿತ್ಯವನ್ನ ಅದು ಗಳಿಸ್ಬಿಡುತ್ತೆ. ಆದರೆ ಕಹೋಳ ಮುನಿಗಳು ಕಲಿಕೆಯಲ್ಲಿ ಅಷ್ಟೊಂದು ಮುಂದಿರಲಿಲ್ಲ. ಗುರು ಹೇಳ್ಕೊಡುವ ಶಾಸ್ತ್ರಗಳನ್ನ ಪಠಿಸುವಾಗ ಕೆಲವು ತಪ್ಪುಗಳು ಆಗ್ಬಿಡ್ತಾ ಇರುತ್ತವೆ. ಒಂದ್ಸಲ ಕಹೋಳ ಮುನಿ ವೇದಾಧ್ಯಯನ ಮಾಡ್ತಾ ಇರ್ತಾರೆ. ಅಲ್ಲಿಯ ಪತ್ನಿ ಸುಜಾತ ಸಹ ಕೂತ್ಕೊಂಡಿರ್ತಾಳೆ. ವೇದಾಧ್ಯಯನ ಪಠಣದಲ್ಲಿ ಅನೇಕ ತಪ್ಪುಗಳನ್ನ ಮಾಡ್ತಾರೆ ಕಹೋಳ ಮುನಿಗಳು. ಆಗ ಗರ್ಭದಲ್ಲಿದ್ದ ಮಗುವಿಗೆ ಅಪ್ಪನ ತಪ್ಪುಗಳು ಅರ್ಥವಾಗಿ ನಗೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ನೀನು ಪಠಿಸಿದ್ದು ತಪ್ಪಾಗಿದೆ ಅಂತ ಕೂಡ ಮಗು ಹೇಳುತ್ತೆ. ಈ ಮಾತನ್ನ ಕೇಳಿ ಕಹೋಳ ಮುನಿಗೆ ಆಶ್ಚರ್ಯ ಆಗುತ್ತೆ. ಅರೆ, ನಾನು ಮತ್ತು ಪತ್ನಿ ಇಬ್ಬರೇ ಇಲ್ಲಿದ್ದೀವಿ, ಈ ಮಾತು ಎಲ್ಲಿಂದ ಬಂತು ಅಂತ ಸುತ್ತಲೂ ನೋಡ್ತಾರೆ. ಏನೋ ನನ್ನ ಭ್ರಮೆ ಇರಬೇಕು ಅನ್ಕೊಂಡು ಮತ್ತೆ ವೇದಾಧ್ಯಯನವನ್ನ ಮುಂದುವರೆಸ್ತಾರೆ. ಮತ್ತೆ ವೇದಗಳನ್ನು ಪಠಿಸುವಾಗ ತಪ್ಪುಗಳಾಗತ್ವೆ. ತಂದೆಯ ದೋಷವನ್ನು ಸಹಿಸಲಾಗದೆ ತಾಯಿಯ ಗರ್ಭದಿಂದಲೇ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಮಗು ಮುಂದಾಗತ್ತೆ. ಗರ್ಭದಲ್ಲಿರುವ ಮಗು ಪದೇ ಪದೇ ತನ್ನ ತಪ್ಪನ್ನು ಎತ್ತು ತೋರಿಸ್ತಾ ಇದೆ ಅನ್ನೋದು ಕಹೋಳ ಮುನಿಗೆ ನಂತರ ಅರ್ಥ ಆಗತ್ತೆ. ಇದರಿಂದ ಅವಮಾನ ಅಂತ ಅನ್ಕೊಂಡು ಗರ್ಭದಲ್ಲಿದ್ದ ತನ್ನ ಕೂಸಿನ ಮೇಲೆ ಅವನಿಗೆ ಸಿಟ್ಟು ಬರುತ್ತೆ. ನೀನು ನಿನ್ನ ತಂದೆಯನ್ನೇ ಅವಮಾನ ಮಾಡ್ತಾ ಇದೀಯಾ, ಈಗಲೇ ಹೇಗೆ ಮಾಡ್ತಾ ಇದೀಯಾ, ಇನ್ನು ಮುಂದೆ ಹೇಗೆ ಮಾಡಬಹುದು? ನನ್ನಲ್ಲಿ ತಪ್ಪುಗಳನ್ನ ಹುಡುಕುವ ನೀನು ಅಷ್ಟಾವಕ್ರನಾಗಿ ಹುಟ್ಟು ಅಂತ ಶಾಪ ಕೊಡ್ತಾನೆ. ದಿನಗಳು ತುಂಬಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಸುಜಾತ. ಹುಟ್ಟಿದ ಮಗುವಿನ ಮುಖವು ಶರಚಂದ್ರನಿಗಿಂತ ಹೆಚ್ಚು ಸುಂದರವಾಗಿತ್ತು. ಆದರೆ ಅಪ್ಪನ ಶಾಪದಿಂದಾಗಿ ಮಗು ಹುಟ್ಟಿನಿಂದಲೇ ತನ್ನ ದೇಹದಲ್ಲಿ 8 ವಿರೂಪಗಳನ್ನು ಹೊಂದಿತ್ತು. ಹೀಗಾಗಿ ಆ ಮಗುವಿಗೆ ಅಷ್ಟವಕ್ರ ಅಂತ ಹೆಸರಿಡಲಾಯಿತು. ಈ ಕಥೆ ಕೇಳಿ ನಿಮ್ಗೇನನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ.